ಹಲೋ ಫ್ರೆಂಡ್ಸ್, ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಮೊದಲಿಗೆ ಸೂರ್ಯಂಗೆ ಡೌಟ್ ಬಂದಿರುತ್ತೆ. ಅಲ್ಲಮ್ಮ, ಅದು ಹೇಗೆ ಅವನಿಗೆ 15 ಲಕ್ಷ ದುಡ್ಡನ್ನ ಅವರಪ್ಪ ಕೊಟ್ಟು ಕಳಿಸ್ಬಿಡ್ತಾರೆ ಅಂತ ಹೇಳಿ? ಇಷ್ಟು ದಿನದವರೆಗೂ ಅವರಪ್ಪ ದುಡ್ಡೇ ಕೊಡ್ತಿರ್ಲಿಲ್ಲ. ಅದಕ್ಕೆ ಜೈಲಿಗೆ ಹೋದ್ಮೇಲೆ 15 ಲಕ್ಷನ ಕೊಡ್ತಾರೆ. ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಯಾಕ್ರಿ, ಅವ್ರ ಮಾವನ ಕೈಲಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರಲ್ವ ರೋಹಿಣಿಯವರು, ಅವ್ರ ಮಾವನೇ ಕೊಟ್ಟಿರ್ಬೋದು ಅಂತ ಹೇಳಿದಾಗ ನನಗೆ ಯಾಕೋ ದಿನೇಶ ಇವ್ರ ಮಾವ ಅನ್ನೋದೇ ಡೌಟು. ಇವರಿಬ್ಬರು ಲೇಡಿಗಳ ಜೊತೆ ಸೇರಿಕೊಂಡು ಏನೋ ಕೇಡಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇವರಿಬ್ಬರು ಏನೋ ಮಾಡ್ತಾ ಇದ್ದಾರೆ ಕಣಮ್ಮ. ಅದು ಏನು ಅಂತ ಕಂಡುಹಿಡಬೇಕು ಅಂತ ಹೇಳಿ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಮಾತಾಡ್ಕೊತಾ ಇರ್ತಾರೆ. ತಿಂಡಿ ತಿನ್ನೋದಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಬಂದು ಕೂತಿರ್ತಾರೆ. ಆಗ ಅಲ್ಲಪ್ಪ, ನೀನೀಗ ಏನಾದ್ರೂ ನಮಗೆ ದುಡ್ಡು ಕೊಡಬೇಕು ಅಂದರೆ ನನ್ನ ಅಕೌಂಟಿಗೆ ಹಾಕ್ತೀಯಾ ಅಥವಾ ಮೀನನ ಅಕೌಂಟಿಗೆ ಹಾಕ್ತೀಯಾ ಅಂತ ಹೇಳಿದಾಗ, ಯಾಕಪ್ಪ, ದುಡ್ಡು ಯಾವತ್ತಿದ್ರು ಮಕ್ಕಳು ತಂದೆಯರು ಮಕ್ಕಳ ಅಕೌಂಟಿಗೆ ಹಾಕ್ತಾರಲ್ವ, ಆಮೇಲೆ ಅವ್ರು ಬೇಕಾದ್ರೆ ಹೆಂಗೆ ಬೇಕಂಗೆ ಖರ್ಚು ಮಾಡ್ಕೋತಾರೆ ಅಂತ ಹೇಳಿದಾಗ, ಹಾಗಿದ್ಮೇಲೆ ಅದೆಂಗೆ ಈ ಪೌಡ್ರಮ್ಮನ ಅಪ್ಪ ನಮ್ಮ ಮನೋಜನ ಅಕೌಂಟಿಗೆ ದುಡ್ಡನ್ನು ಹಾಕಿದ್ದಾರೆ, ಆ ಪೌಡ್ರಮ್ಮನ ಅಕೌಂಟಿಗೆ ಹಾಕ್ಬೋದಾಗಿತ್ತಲ್ವಾ ಅಂತ ಹೇಳಿದಾಗ ಎಲ್ರಿಗೂ ಕೂಡ ಶಾಕ್ ಆಗಿಬಿಡುತ್ತೆ. ಈ ಸೂರ್ಯ ಯಾವುದಾದ್ರೂ ವಿಚಾರ ಇಟ್ಕೊಂಡು ನಮ್ಮ ಅಪ್ಪನ ತಂಟೆಗೆ ಬರ್ತಾನೆ ಇರ್ತಾನೆ. ಇದನ್ನೆಲ್ಲ ಮರಿಬೇಕು ಅಂತ ನಾನೇನೋ ಪ್ಲ್ಯಾನ್ ಮಾಡಿಬಿಟ್ಟಿದ್ರೆ ಇದನ್ನೆಲ್ಲ ಯಾಕೆ ಈ ಥರ ಮಾಡ್ತಾಯಿದ್ದಾರೆ? ಮೊದಲು ಇದನ್ನೆಲ್ಲ ಇಲ್ಲೇ ಬಿಡಬಾರ್ದು, ಬೇರೆ ಟಾಪಿಕ್ನ ತೆಗೆದು ಇದನ್ನೆಲ್ಲ ಮುಚ್ಚಾಕ್ಬಿಡ್ಬೇಕು ಅಂತ ಹೇಳಿ ರೋಹಿಣಿ ಅನ್ಕೋತಾ ಇರ್ತಾಳೆ. ಹೇಳ್ಪೌಡ್ರಮ್ಮ, ನಿಮ್ಮಪ್ಪ ನಿನ್ನ ಅಕೌಂಟಿಗೆ ದುಡ್ಡು ಹಾಕ್ಬೋದಾಗಿತ್ತು ತಾನೆ, ಅದೆಂಗೆ ಮನೋಜನ ಅಕೌಂಟಿಗೆ ದುಡ್ಡು ಹಾಕಿದ್ರು ಅಂತ ಹೇಳಿದಾಗ, ಹೇಗೋ ಒಂದು ಹಾಕಿದ್ರಲ್ವಾ ಬಿಡೋ, ಇವಾಗ ದುಡ್ಡು ಸಿಕ್ತು, ನಾನು ಕೆನಡಾಗೆ ಹೋಗಿ ಅಪ್ಪನ ದುಡ್ಡೆಲ್ಲನೂ ವಾಪಸ್ ತೀರಿಸ್ಬಿಡ್ತೀನಿ ಅಂತ ಹೇಳಿ ಬಾಯಿ ಮುಚ್ಚಿಸ್ಬಿಡ್ತಾನೆ. ಇದಿಷ್ಟು ಶುಕ್ರವಾರದ ಒಂದು ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.